ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಕಂಪ್ಲೀಟ್ ಅಂತ್ಯಕ್ರಿಯೆ ವಿಧಿವಿಧಾನಗಳು ಕೂಡ ನಡೆದೋಗಿದೆ. ಕರ್ನಾಟಕದ ಒಂದು ಹಿರಿಯ ಅಧಿಕಾರಿ ಅಂತಾನೆ ಹೇಳ್ಬೋದು. ಪಾಪ ಪತ್ನಿ ಮತ್ತೆ ಮಗಳು ಇರುವುದೇ ಒಬ್ಬಳೇ ಮಗಳು, ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ. ವಿಷಯ ಗೊತ್ತಾಗೋದಿದಂತೆ ನಿಜವಾಗ್ಲೂ ಕೂಡ ಅವರಿಗೆ ನಿಂತಲೇ ಕುಸಿದಂತಾಯ್ತು. ಯಾಕಂದ್ರೆ ಸಣ್ಣ ಕುಟುಂಬ, ಕಷ್ಟಪಟ್ಟು ಬಂದಂತವರು ಅಧಿಕಾರಿ ಮಹಾಂತೇಶ್ ಅವರು ಇನ್ನ ಕೂಡ ಸೇವೆಯನ್ನ ಸಲ್ಲಿಸುವುದು ಬಾಕಿ ಇತ್ತು. ಇವರ ಅವಶ್ಯಕತೆ ಆ ಒಂದು ಊರಿಗೆ, ಜನತೆಗೆ ತುಂಬಾನೇ ಇತ್ತು. ಯಾಕೆಂದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ರು ಮಹಾಂತೇಶ್ ಅವರಿಗೆ. ಕರ್ನಾಟಕದಾದ್ಯಂತ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಎಲ್ಲರಿಗೂ ಕೂಡ ಚಿರಪರಿಚಯ. ರಸ್ತೆ ಅಪಘಾತ, ಮಂಗಳವಾರ ಸಂಜೆ ಮೃತಪಟ್ಟಿದ್ದು, ಬುಧವಾರ ಅವರ ಅಂತ್ಯಕ್ರಿಯೆ ನಡೆಯಿತು. ಅಪರ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಸರಳ ವ್ಯಕ್ತಿತ್ವದ ಅಧಿಕಾರಿ ಇವರಾಗಿದ್ರು, ಕಂಬನಿ ಮಿಡಿದ್ರು ಎಲ್ಲರೂ ಕೂಡ. 2012ರಿಂದ ಇವರು IAS ಅಧಿಕಾರಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ಸರ್ಕಾರಿ ಸೇವೆ ಇನ್ನ ಸಹ ಬಾಕಿ ಇತ್ತು. ಈ ಒಂದು ವಿಚಾರದಿಂದಾಗಿ ಕುಟುಂಬ ಕಂಬನಿ ಮಿಡಿಯುತ್ತಿದೆ. ಕುಟುಂಬ ಸದಸ್ಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರವನ್ನು ಸಹ ಬರೆಯಲಾಗಿದೆ. ಹೌದು, ಶಿಕಾರಿಪುರ ಕ್ಷೇತ್ರದ ಶಾಸಕ BY ವಿಜೇಂದ್ರ ಪತ್ರವನ್ನ ಬರೆದಿದ್ದಾರೆ. ನೋಡ್ಬೇಕು ಏನಾಗುತ್ತೆ. IAS ಅಧಿಕಾರಿ ಶ್ರೀಯುತ ಮಹಾಂತೇಶ್ ಅವರ ಪತ್ನಿಗೆ ಅಥವಾ ಮಗಳಿಗೆ, ಬಹುಶಃ ಮಗಳಿಗೆ ಸಿಗುವಂತ ಚಾನ್ಸಸ್ ಇದೆ. ಮತ್ತೆ ಸರ್ಕಾರಿ ಕೆಲಸವನ್ನ ಕೊಡುವುದು ಸರ್ಕಾರದ ಜವಾಬ್ದಾರಿ ಕೂಡ ಆಗುವುದು. ಅದೇ ಒಂದು ವಿಚಾರವಾಗಿ ಪತ್ರವನ್ನ ಸಹ ಬರೆದಿದ್ದಾರೆ. ಕ್ಲಾಸ್ 1 ಅಧಿಕಾರಿ ಹುದ್ದೆ ಕೊಡಬೇಕು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆಯಲಾಗಿದೆ, ಮನವಿಯನ್ನ ಸಲ್ಲಿಸಿದ್ದಾರೆ ವಿಜೇಂದ್ರ ಅವರು. ಸೊ ನಿಮ್ಗೇನ್ ಅನ್ಸುತ್ತೆ? ಪಾಪ ಮಗಳು ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ. ಸೊ ಅವರಿಗೆ ಸರ್ಕಾರಿ ಕೆಲಸ ಕೊಡ್ಬೇಕಲ್ವಾ?